ಆಗದೇ ಇಲ್ಲ. ಅವ್ರು ಪ್ರತಿಯೊಂದು ಸಿನಿಮಾದಲ್ಲಿ ಏನೋ ಒಂದು ಹೇಳೋದಕ್ಕೆ ಹೊರಟಿದ್ದಾರೆ. ನೀವು ನೋಡಿದ್ರೆ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ದೃಶ್ಯ ಆಗಿರ್ಬೋದು, ಅದಿರೋ ಬ್ಯಾಕ್ ಸೆಟ್ ಕೂಡ ಆಗಿರ್ಬೋದು, ಪ್ರತಿಯೊಂದು ಒಂದು ಕತೆ ಹೇಳುತ್ತೆ. ನೋಡೋಣ, ಹೀಗಾಗಿ ಎಲ್ಲಾ ತಲೆಗೆ ಈಗ ಹುಳ ಬಿಟ್ಕೊಂಡಿದೀವಿ. ಈಗ ನೆಕ್ಸ್ಟ್ ಸೆಕೆಂಡ್ ಹಾಫ್ ಹುಳ ತೆಗಿಯುತ್ತೆ ಅಂತ ಅನ್ಕೊಂಡಿದೀವಿ. ಖಂಡಿತ ಎಲ್ಲರೂ ಖಂಡಿತ ಗುರ್ತಿರ್ದೇ ಹೇಳಿದ್ದಾರೆ. ಅದಕ್ಕೆಲ್ಲ ಥ್ಯಾಂಕ್ಸ್. ಏನಂದ್ರೆ ತುಂಬಾ ಖುಷಿ ಏನಂದ್ರೆ ಈ ತರ ಅವಕಾಶ ಎಷ್ಟೋ ಜನದಲ್ಲಿ ಸಿಕ್ಕಿರೋದು ತುಂಬಾ ಕಡಿಮೆ. ಬಟ್ ನನ್ನನ್ನು ಮಾಡ್ಸಿದ್ರೆ ಏನೋ ಒಂದು 5 ಸೆಕೆಂಡ್ ಬಂದ್ರು 10 ಸೆಕೆಂಡ್ ಬಂದ್ರು ತುಂಬಾ ಖುಷಿ ಆಗುತ್ತೆ. ಆ ದೊಡ್ಡ ಸ್ಕ್ರೀನ್ ನಲ್ಲಿ ನಮ್ಮ ನೋಡ್ಕೊಳ್ಳಕ್ಕೆ ಮೊದಲನೇ ಸಿನಿಮಾ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಹಾಫ್ ನೋಡಿದಾಗ ಡೈಲಾಗು ಎಲ್ಲ ಒಟ್ಟಿಗೆ ಇದೆ. ಎಲ್ಲ ರಿಲೀಸ್ ಆದ್ಮೇಲೆ ಫಿಲಂ ನೋಡ್ಕೊಂಡು ಬಂದಾದ್ಮೇಲೆ ಒಟ್ಟಿಗೆ ಡೈಲಾಗ್ನ ಎಲ್ಲ ಚೆನ್ನಾಗಿ ಹೇಳೋಣ. ಇನ್ನ ಇದೆ, ಇನ್ನ ಹೇಳೋದ್ ಬಾಕಿ ಇದೆ. ಮುಗ್ದಾದ್ಮೇಲೆ ಖಂಡಿತ ನೋಡ್ರಿ ಯಾಕಂದ್ರೆ ನಮ್ ಬಾಯ್ಸ್ ಫಿಲಂ ಇದು. ಆ ದೇವಲೋಕಕ್ಕೆಲ್ಲ ಒಬ್ಬದೇ ಅದು ಇಂದ್ರ ಮಾತ್ರ. ಅಭಿಮಾನಿಗಳಿಗೆಲ್ಲ ನಮ್ ಬಾಯ್ಸ್ ಏನಿದ್ರು ಉಪೇಂದ್ರ ಮಾತ್ರ. ಇದಕ್ಕೇನಂದ್ರೆ ಟೋಟಲ್ ಡಿಫ್ರೆಂಟ್. ಇನ್ನು ಫಸ್ಟ್ ಹಾಫ್ ಮುಗಿದ್ರೆ ನೋಡೋಣ ಸೆಕೆಂಡ್ ಹಾಫ್ ಹೇಗ್ ಹೋಗುತ್ತೆ ಅಂತ. ಕಲ್ಕಿ ಹೋಗ್ತಾರ ಅಂದ್ರೆ ಹೇಗೆ ಪಾರ್ಟ್ ವೈಸ್ ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಕೆಟ್ಟ ಮನುಷ್ಯ ಅಂತ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಏನ್ ತೋರಿಸ್ತಾರೆ ಅಂತ ಗೊತ್ತಾಗಬೇಕು. ನೋಡೋಣ. ಈ ಸಿನಿಮಾ ನೋಡಕ್ಕೆ ತೆಲುಗುನಲ್ಲಿ ಕ್ರೇಜಿ ಇದೆ. ಮತ್ತೆ ಇಲ್ಲಿ ತನಕ ಬಂದು ನೋಡಂದ್ರೆ ಅದು ಅಭಿಮಾನ, ಕನ್ನಡ ಜನ ಮೇಲೆ ಅಭಿಮಾನ ಇಲ್ಲ ಉಪಿ ಮೇಲೆ ಅಭಿಮಾನ, ಅದು ನಿಮ್ಗೆ ಬಿಟ್ಟಿದ್ದೀನಿ ಪ್ರಶ್ನೆ ಏನಂತ. ಅಂಡ್ ಮೂವಿ ಏನು ಅಂತ ಅಂದ್ರೆ, ಮೂವಿನಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ, ಆಪಲ್. ಅದು ನ್ಯೂಟನ್ಗೆ ಆಪಲ್ ಬೇಕು ಅಂಡ್ ಆಡಮ್ ಯುಗೆ ಆಪಲ್ ಬೇಕು. ಮುಂದೆ ಕಾಲದಲ್ಲಿ ಕಲಿಯುಗದಲ್ಲಿ ನಮ್ಮ ಉಪ್ಪಿ ಸಾರಿಗೆ ಆಪಲ್ ಬೇಕು ಅಂತ ತೋರಿಸ್ತಾರೆ ಅವರು. ಅಂಡ್ ಸಿನಿಮಾ ಡೈಲಾಗ್ ಇದೆ, ನೀವು ಸುಳ್ಳಾದ್ರೆ ಹೊರಗಡೆ ಹೋಗಿ ಸಿನಿಮಾ ನೋಡು, ನೀವು ರೈಟ್ ಆದ್ರೆ ಸಿನಿಮಾ ಬಿಟ್ಬಿಟ್ಟು ನೀವು ಕೆಲಸ ನೀವು ಮಾಡಂತ ಟ್ಯಾಗ್ಲೈನ್ ಇಟ್ಟಿದೆ. ತುಂಬಾ ಖುಷಿ ಆಗಿದೆ ನೋಡಕ್ಕೆ. ಫಸ್ಟ್ ಹಾಫ್ ಏನು ಗೊತ್ತಿಲ್ಲ, ಆದ್ರೂ ಇನ್ನೊಂದ್ಸಲ ನೋಡ್ರಿ ಏನಾದ್ರೂ ಗೊತ್ತಾಗ್ಬೋದು ಅಂತ ಕಿಚ್ಚ ಮಾಡಿಬಿಟ್ಟೆ ನಿಮ್ಮ ಉಪ್ಪಿ ಸಾರ್. ನೋಡಿ ಸೈಡ್ಗೆಲ್ಲ ಕೂತ್ಬಿಟ್ಟಾಗ. ಅದಕ್ಕಿಂತ ಮುಂಚೆಗೆ ನಾನು ಫಸ್ಟ್ ಗೆ ಉಪೇಂದ್ರ ರಿಲೀಸ್ ಆದಾಗ ಇದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಅಂತ ಟೈಟ್ಲ್ ಹಾಕ್ದಾಗ ನಾನು ಬುದ್ಧಿವಂತ ಅಂತ ಕೇಳಕ್ಕೆ ನನ್ನ ಮನಸ್ಸಿಗೆ ನನಗೆ ಕುತೂಹಲ ಹುಡುಗ. ಅವಾಗಿನ ನನಗಿನ ಮೇನ್ ಪಿಕ್ಚರ್ ಆಗ್ತಾ ಇದ್ದಿಲ್ಲ. ಅವಾಗ ಇಲ್ಲ ನಾನ್ ಬುದ್ಧಿವಂತ ಹೌದಲ್ಲ ಅಂತ ನೋಡ್ಬಿಡೋಣ ಸಿನಿಮಾ ಅಂತ ಹೋದೆ. ಅಲ್ಲಿ ನಿಜವಾಗ ಅರ್ಥ ಆಗ್ಲಿಲ್ಲ. ಸತ್ಯ ಹೇಳ್ತಾನೆ, ಅವಾಗಲೇ ಅರ್ಥ ಇಲ್ಲ. ಆದ್ರೂ ಸ್ವಲ್ಪ ಬುದ್ಧಿ ಐತಾ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನಾನೇ ಥಿಂಕ್ ಮಾಡ್ಕೊಂಡಿದ್ದೆ. ಅವಾಗ ಪ್ರೀತಿ ಪ್ರೇಮ ಇವೆಲ್ಲ ಬುದ್ಧಿ ಬಂದಕಾಯಿ ಪ್ರೀತಿನ ಸರ್ಕಲ್ ಓಡಾಡ್ತಾ ಇದೀವಿ. ಅವಾಗ ಜೀವನ ಏನಂತ ಗೊತ್ತಾಗತ್ತೆ. ಆ ಜೀವನ ಅಂತ ಗೊತ್ತಾದಾಗ ಅವಾಗ ಫಿಲ್ಟರ್ ಹಾಕಿ ಕಿತ್ತಾಕಿ ಮಾತಾಡಿದ ಅವಾಗ ಎಲ್ಲ ಗೊತ್ತಾಗತ್ತೆ. ಆಮೇಲೆ ಉಪೇಂದ್ರ ಫಿಲ್ಮ್ ಬಂತಲ್ಲ, ಅವಾಗ ನಾನು ಫ್ಯಾನ್ ಆಯ್ತು, ಮಕ್ಕಳು ಫ್ಯಾನ್ ಆಯ್ತು. ಆ ಫ್ಯಾನ್ ಆದಾಗ ಈ ಪ್ರೀತಿ ಎಲ್ಲ ಹೇಳ್ಕೊಂತ ಹೋದಾಗ ಆ ಡೈಲಾಗು ಪ್ರತಿಯೊಂದು ತಗಡು ಅನ್ನೋ ಡೈಲಾಗು ಇವೆಲ್ಲ ಅಂದ್ರೆ ಇದರಲ್ಲಿ ಕೂಡ ಒಂದು ಟೈಟಲ್ ಇದೆ. ನೀವು ದಡ್ಡರಾಗಿದ್ರೆ ಪೂರ್ತಿ ಸಿನಿಮಾ ನೋಡಿ ಅಂತ, ದಡ್ಡರಾಗಿದ್ರೆ ಪೂರ್ತಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಇದ್ರಲ್ಲೂ ಕೂಡ ಸ್ಟಾರ್ಟಿಂಗ್ ಹೌದು. ಅದಕ್ಕೆ ಹೇಳ್ತೀರಾ ನೀವು ದಡ್ಡರ ಜಾನ್ರ. ನಾವು ಉಪೇಂದ್ರ